ಪ್ರಚಾರ ಸಂದರ್ಭದಲ್ಲಿ ನೋಡಿದ್ದೆ. ನಾನು ಬೆಳಗ್ಗೆಯಿಂದ ಬೂತ್ಗಳಿಗೆ ಕೂಡ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಆನೇಕಲ್ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರ ಮುಖಾಂತರ ನಾನು ಬರ್ತಾ ಇದ್ದೇನೆ. ಸೊ ಎಲ್ಲ ಕಡೆ ಒಂದು ಜನ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಬೆಂಬಲವನ್ನು ವ್ಯಕ್ತಪಡಿಸಿ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಕೆಲವು ಕಡೆ ಮತದಾನ ಕಡಿಮೆ ಆಗ್ತಾ ಇದೆ, ಕೆಲವು ಕಡೆ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ಜನ ನನಗೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಆಶಾಭಾವನೆ ನಾನು ಕಾಣ್ತಾ ಇದ್ದೇನೆ. ಸರ್, ಈಗ ಡಾಕ್ಟರ್ ಮಂಜುನಾಥ್ ಅವರು ಆರೋಪ ಮಾಡ್ತಾರೆ, ನಿನ್ನೆ ಕೂಡ ಕೂಪನ್ ಅನ್ನು ಹಂಚಿಕೆ ಮಾಡಿದ್ದಾರೆ ಅಂತ. ಅವ್ರ ಕೂಪನ್ ಹಂಚಿರೋದನ್ನ ನಾನು ಹೇಳಿಲ್ಲ. ಅವ್ರ ಕೂಪನ್ ಹಂಚಿರೋದು ಆಮಿಷ ಹೊಡ್ತಾ ಇದ್ದಾರೆ. ಕೂಪನ್ ಹಂಚಿ 4,000 ರೂಪಾಯಿ ಅವ್ರ ಕೂಪನ್ ಹಂಚಿರೋದು ತೋರಿಸ್ಲೇನಪ್ಪ. ಇದು ನಾನು ಹಂಚಿರೋದ? ಇದು ಯಾರ್ದಿದು? ಆರೋಪ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿಗೆ ಮಂಜುನಾಥ್ಗೆ ಬೇರೆ ಕೆಲಸ ಇಲ್ಲ, ಅವ್ರ ಕುಟುಂಬಕ್ಕೆ. ಹಾಸನ ಜಿಲ್ಲೆ ಪಾಪ ಹೆಣ್ಣುಮಕ್ಕಳು, ತಾಯಂದಿರು, ಸಹೋದರಿಯರು ಇವತ್ತು ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ಕಳೆಯುವಂಥ ಕೆಲಸ ಹಾಸನ ಜಿಲ್ಲೆಗೆ ಒಂದಕ್ಕೆ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ತರುವಂಥ ಒಂದು ಪ್ರಕ್ರಿಯೆಗಳನ್ನು ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಇದು ಅವರ ಕುಟುಂಬಕ್ಕೆ ನಾಚಿಕೆ ತರಬೇಕು. ಅದ್ರ ಬಗ್ಗೆ ಮೊದಲು ಅವರು ಹೇಳಿಕೆಗಳನ್ನು ಕೊಟ್ಟು ಸುಮ್ಮನೆ ದಾರಿ ತಪ್ಪಿಸುವಂಥದ್ದನ್ನು ಬಿಟ್ಟು ಮೊದಲು ಕಣದಿಂದ ಹಿಂದೆ ಸರಿಬೇಕು. ಅವ್ರು ಹೇಳಬೇಕು, ಅವರು ಕರ್ನಾಟಕದ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಕನ್ನಡಿಗರ ಹೆಣ್ಮಕ್ಳ ಬಗ್ಗೆ ಗೌರವ ಇತ್ತು ಅಂತ ಅಂದರೆ ಚುನಾವಣಾ ಕಣದಿಂದ ಹಿಂದೆ ಸರಿರಿ ಅಂತ ಹೇಳಬೇಕಾಗಿತ್ತು. ನೆನ್ನೆ ಒಬ್ಬರು ಗೌರವಯುತ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಈ ರೀತಿಯಾಗಿ ಇಂಥ ಒಂದು ನೀಚ ವ್ಯವಸ್ಥೆಯಲ್ಲಿ ಇವತ್ತು ಬಂದು ಬೇರೆಯವ್ರ ಮೇಲೆ ಆರೋಪ ಮಾಡಿದ ಆ ಕ್ಷಣಕ್ಕೆ ಎಲ್ಲರೂ ಆರೋಪ ಮಾಡ್ತಾನೆ ಇರ್ತೀವಿ, ಯಾರು ಬೇಕಾದ್ರೂ ಕೇಳ್ತಾನೆ ಇರ್ತಾರೆ ಅಂತಂದರೆ ಏನಾಗಿದೆ ಇವತ್ತು ಹಾಸನ ಜಿಲ್ಲೆಯಲ್ಲಿ? ಯಾರದಕ್ಕೆ ಉತ್ತರ ಕೊಡ್ತಾರೆ? ಮೌನ ಒಂದೇ ಅಲ್ಲ ಪರಿಹಾರ, ಬೇರೆಯವ್ರ ಮೇಲೆ ಆರೋಪ ಮಾಡೋದು ಒಂದೇ ಅಲ್ಲ ಪರಿಹಾರ. ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಮುಖ್ಯ ಆಗ್ತದೆ. ಸರ್, ರಾಮನಗರದಲ್ಲೂ ಕೂಡ ನೀವು ಕಾರ್ಯಕರ್ತರನ್ನ ಹತಾಶರಾಗಿದ್ದಾರೆ. ಮೊದಲನೇ ದಿನದಿಂದಲೂ ಕೂಡ ಅವರು ಆರೋಪಗಳ ಸುರಿಮಳೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಕ್ಷೇತ್ರದಲ್ಲಿ ಶಾಂತಿಯುತವಾದಂಥ ಮತದಾನ ನಡೀತಾ ಇದೆ. ಜೊತೆಗೆ ನಾವು ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಚುನಾವಣಾ ಅಧಿಕಾರಿಗಳಿರ್ಬೋದು, ಚುನಾವಣಾ ಆಯೋಗಕ್ಕಿರ್ಬೋದು ಕೊಡ್ತಿದ್ದೇವೆ. ಆರೋಪಗಳನ್ನು ಮಾಡಬೇಕು ಅಂಥೇಳಿ ಬೆದರಿಕೆ ತಂತ್ರವನ್ನು ಅವರ ಏನು ಟ್ಯಾಗ್ಲೈನ್ ಇದೆ, ಅವ್ರ ಹೆಸರಿಂದ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಸರ್, 20% ವೋಟಿಂಗ್ ಆಗಿದೆ ಸರ್. ಈ ಬಾರಿ ಹೆಚ್ಚಿನ ನಿರೀಕ್ಷೆ ಮಾಡ್ಬೋದಾ? ಈಗ ತಾನೇ ಬಿಸಿಲು ರಂಗೇರ್ತಾ ಇದ್ದಾರಪ್ಪ. ಸುಡು ಬಿಸಿಲಲ್ಲಿ ನಿಂತಿದೆಯಾ? ಈಗ 12:30 ನಿಂತಿದೆಯಾ ನೀನು? ಇನ್ನು ಮೇಲೆ ತಾನೇ ಎಲ್ಲ ಶುರು ಆಗೋದು. ಗ್ರಾಮಾಂತರ ಪ್ರದೇಶದಲ್ಲಿ ಪರ್ಸೆಂಟೇಜು ಹೆಚ್ಚಾಗ್ತದೆ, ನಗರ ಪ್ರದೇಶದಲ್ಲಿ ಎಷ್ಟಾಗುತ್ತೆ ಅಂತ ಕಾದು ನೋಡಬೇಕು. ಸೊ ನಾನು ಕೂಡ ಅಪೀಲ್ ಮಾಡಿದ್ದೇನೆ ಎಲ್ರಿಗೂ ಕೂಡ ಮತದಾನದಲ್ಲಿ ಪ್ರಜಾಪ್ರಭುತ್ವ ಒಂದು ಹಬ್ಬ. ಈ ಹಬ್ಬಕ್ಕೆ ಸಂವಿಧಾನ ನಾವು ಏನು ಸಂಸತ್ ಚುನಾವಣೆ ಅಂತ ಅಂದರೆ, ಲೋಕಸಭಾ ಚುನಾವಣೆ ಅಂತ ಅಂದರೆ ಇಡೀ ದೇಶದ ವ್ಯವಸ್ಥೆಯನ್ನು ಸರಿ ಮಾಡುವಂಥ ಒಂದು ಚುನಾವಣೆ. ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಮತದಾನದ ಹಕ್ಕು ಎಲ್ಲರಿಗೂ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತದಾನದ ಹಕ್ಕನ್ನು ನಮಗೆ ಸಂವಿಧಾನದ ಮುಖಾಂತರ ಒಲಿಸ್ಕೊಟ್ಟಿದೆ. ಸೊ ಅದಕ್ಕೆ ಗೌರವಿಸಬೇಕು. ನಾವು ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ಮತದಾನದಲ್ಲಿ ಪಾಲ್ಗೊಂಡು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮತದಾರರ ಕರ್ತವ್ಯ. ಅಭಿಪ್ರಾಯಗಳೇನೇ ಇರಲಿ, ಆದರೆ ಮತದಾನದಲ್ಲಿ ಪಾಲ್ಗೊಂಡು ಆ ಮತದಾನದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡಿಯುವಂಥ ಕೆಲಸ ಆಗಬೇಕು. ಸರ್, ಈಗ ಕೇಂದ್ರ ಸರ್ಕಾರ ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಳ್ತಾ ಇದೆ. ತಮ್ಮ ಕಾರ್ಯಕರ್ತರ ಮನೆ ಮೇಲೂ ಕೂಡ ಮೊನ್ನೆ ದಾಳಿ ಆಗಿರುವಂಥದ್ದು. ದಿನ ದಾಳಿ ಮಾಡ್ತಾರ್ರಿ, ಅವ್ರಿಗೇನು ಬೇರೆ ಕೆಲಸ ಅವ್ರಿಗೆ ದಾಳಿ ಮಾಡೋದು ಒಂದೇ ಉದ್ಯೋಗ, ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ? ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ದೇಶ ಅಭಿವೃದ್ಧಿ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಾಗ್ತದ?
ತಾಳಿಭಾಗ್ಯದ ಬಗ್ಗೆ ಮಾತಾಡಬೇಕು, ಇನ್ಯಾವುದ್ರ ಬಗ್ಗೆನೋ ಮಾತಾಡಬೇಕು, ಇನ್ನು ಹಿಂದುತ್ವದ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಬೇರೆ ಏನು ಮಾತಾಡಬೇಕು? ಅವರೆಲ್ಲರೂ ಮಾತಾಡಬೇಕಾಗಿರ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಪ್ರಗತಿಯತ್ತ ಯಾವ ರೀತಿ ಯಾವ ರಾಜ್ಯಕ್ಕೆ ಯಾವ ರೀತಿ ಕೊಟ್ಟಿದ್ದೇವೆ ಅಂದರೆ, ಇವತ್ತು ನಾವು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದೀವಿ, ಹೆಂಗೆ ಅನ್ಯಾಯ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಹಿಟ್ ಆ್ಯಂಡ್ ರನ್ ಥರ ಬೋರ್ಡ್ ಹೋಗೋದು, ಏನೋ ಹೇಳೋದು, ಇದನ್ನು ಕರ್ನಾಟಕವನ್ನು ಒಂಥರ ಅಸಡ್ಡೆ ಬೇಕಾಬಿಟ್ಟಿರ್ತಾರ ಹಾಲು ಕರಿಯ ಮಿಷಿನ್ಗಳೈತಲ್ಲ ಆ ಥರ ನಮ್ಮನ್ನು ಉಪಯೋಗಿಸ್ಕೊಂಡು ಇವತ್ತು ನಮ್ಮನ್ನು ತೆರಿಗೆಯನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಕೀಳಾಗಿ ನೋಡುವಂಥದ್ದು ಇವೆಲ್ಲವೂ ಕೂಡ ಸರಿನಾ ಅಂತಕ್ಕಂಥದ್ದನ್ನು ತಾವುಗಳು ಜನರಿಗೆ ತಿಳಿಸ್ಬೇಕಾದಂಥದ್ದು ನಿಮ್ಮ ಕರ್ತವ್ಯ. ಅದಕ್ಕೋಸ್ಕರನೇ ಇವತ್ತು ಚುನಾವಣೆ ಕೂಡ ನಡೀತಾ ಇದೆ. ನೋಡೋಣ ಚುನಾವಣೆ. ಥ್ಯಾಂಕ್ ಯು.